ಈ ದಿನ ಬ್ಯಾಚುಲರ್ ಡಿಗ್ರಿ ಇನ್ ಸೋಷಿಯಾಲಜಿ ಪ್ರವಚನ ಮಾಡುತ್ತಿದ್ದೇವೆ. ಕೋರ್ಸ್ ಕೋಡ್ BSOC 102 Sociology of India 1 Unit 1 Indological Discourse. The structure is objectives, introduction, meaning of Indology, Indological perspectives, influence of Indological perspective, critic of Indological perspective, and summary. ಕನ್ನಡಕ್ಕೆ ಅನುವಾದ ಮಾಡಿರುವುದರಿಂದ ಘಟಕ 1 ಭಾರತೀಯ ಪ್ರವಚನ, ರಚನೆ, ಉದ್ದೇಶಗಳು, ಪರಿಚಯ, ಭಾರತ ಶಾಸ್ತ್ರದ ಅರ್ಥ, ಭಾರತೀಯ ದೃಷ್ಟಿಕೋನಗಳು, ಭಾರತೀಯ ದೃಷ್ಟಿಕೋನದ ಪ್ರಭಾವ ಹಾಗೂ ಭಾರತೀಯ ದೃಷ್ಟಿಕೋನದ ವಿಮರ್ಶೆ ಹಾಗೂ ಸಾರಾಂಶ. ಈ ದಿನ ನಮ್ಮ ಉದ್ದೇಶ ಏನೆಂದರೆ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ಇಂಡಾಲಜಿ ಪದದ ಅರ್ಥ, ಭಾರತೀಯರ ಬಗ್ಗೆ ಭಾರತ ಶಾಸ್ತ್ರಜ್ಞರ ವಿಭಿನ್ನ ದೃಷ್ಟಿಕೋನಗಳ ಕುರಿತು ಪ್ರವಚನ, 3ನೇ ಶತಮಾನದ BCನಿಂದ 19ನೇ ಶತಮಾನದ ಆರಂಭದ ನಡುವಿನ ಸಮಾಜ ಮತ್ತು ಅಂತಿಮವಾಗಿ ಭಾರತೀಯ ದೃಷ್ಟಿಕೋನದ ವಿಮರ್ಶೆ. ಪರಿಚಯ. ಈ ಘಟಕದಲ್ಲಿ ನಾವು ನಿಮಗೆ ಇಂಡಾಲಜಿಯ ಅರ್ಥವನ್ನು ವಿವರಿಸುತ್ತೇವೆ. ಅದು ಏನು ಮತ್ತು ಓರಿಯೆಂಟಲಿಸ್ಟ್ ಪ್ರವಚನದ ಭಾಗವಾಗಿದೆ. ಭಾರತದ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ ಸಂಸ್ಕೃತ, ಪರ್ಷಿಯನ್ ಇತ್ಯಾದಿ ಗ್ರಂಥಗಳ ಕಥೆಗಳ ಆಧಾರದ ಮೇಲೆ ಭಾರತದಲ್ಲಿ ಸಮಾಜವನ್ನು ಅಧ್ಯಯನ ಮಾಡಿದ ಇಂಡೋಜಿಸ್ಟ್ಗಳು ಎಂದು ಕರೆಯಲ್ಪಡುವ ವಿದ್ವಾಂಸರ ಕೊಡುಗೆಗಳನ್ನು ನಿಮಗೆ ಹಾಗೂ ನಮಗೆ ಪರಿಚಯ ಮಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆ ಭಾರತವು 3ನೇ ಶತಮಾನ BCಯಿಂದ 19ನೇ ಶತಮಾನದ ಆರಂಭದವರೆಗೆ ಭಾರತೀಯ ಸಮಾಜದ ಬಗೆಗಿನ ಅವರ ವಿಭಿನ್ನ ದೃಷ್ಟಿಕೋನಗಳ ಬಗ್ಗೆ ನಾವು ಕಲಿಯುತ್ತೇವೆ ಮತ್ತು ಅಂತಿಮವಾಗಿ ಆ ದೃಷ್ಟಿಕೋನಗಳ ವಿಮರ್ಶೆಯನ್ನು ಈ ಘಟಕದಲ್ಲಿ ವಿವರಿಸಲಾಗಿದೆ. ಇಂಡೋಲಜಿಯ ಅರ್ಥ: ರೋಮನ್ನರು, ಬೈಜಾಂಟೈನ್ ಗ್ರೀಕರು, ಯಹೂದಿಗಳು, ಚೈನೀಸ್ ಮತ್ತು 1000 ADಯಿಂದ ಅರಬ್ಬರು, ಟರ್ಕ್ಸ್, ಆಫ್ಘನ್ನರು ಮತ್ತು ಪರ್ಷಿಯನ್ನರನ್ನು ಒಳಗೊಂಡ ವಿದೇಶಿ ಪ್ರಯಾಣಿಕರು ಬರೆದ ಭಾರತೀಯ ಸಮಾಜದ ಬಗ್ಗೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ದಾಖಲಾದ ಅವಲೋಕನಗಳಿವೆ. ಗ್ರೀಕ್ ಇತಿಹಾಸಕಾರ ಮೆಗಾಸ್ತನೀಸ್ 302 BCಯಲ್ಲಿ ಸೆಲ್ಯೂಸಿಡ್ ಸಾಮ್ರಾಜ್ಯದ ಸ್ಥಾಪಕ ಸೆಲ್ಯೂಕಸ್ I ನಿಕೇಟರ್ನ ರಾಯಭಾರಿಯಾಗಿ ಅಶೋಕನ ಅಜ್ಜ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭಾರತಕ್ಕೆ ಭೇಟಿ ನೀಡಿದ್ದನು. ಮೆಗಾಸ್ತನೀಸ್ ಪ್ರಕಾರ ಮಗಧ ಸಾಮ್ರಾಜ್ಯದ ಜನರು ಅದರ ರಾಜಧಾನಿ ಪಾಟ್ನಾ ಅನ್ನು 7 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಈ ಪಂಗಡಗಳೆಂದರೆ ನಿಧಿ ಮತ್ತು ಯಜ್ಞಗಳನ್ನು ಮಾಡಿದ ತತ್ವಜ್ಞಾನಿಗಳು, ಜನಸಂಖ್ಯೆಯ ಬಹುಭಾಗವನ್ನು ರಚಿಸಿದ ಮತ್ತು ತೆರಿಗೆ ಪಾವತಿಸಿದ ರೈತರು, ಕುರುಬರು ಮತ್ತು ಬೇಟೆಗಾರರು, ಕುಶಲ ಕರ್ಮಿಗಳು, ಸೈನಿಕರು, ರಾಜ ಅಥವಾ ರಾಜ ನೇಮಿಸಿದ ಆಡಳಿತಾತ್ಮಕ ಕಾರ್ಯಗಳ ಮೇಲ್ವಿಚಾರಕರು ಹಾಗೂ ನಿರೀಕ್ಷರು ಮತ್ತು ನ್ಯಾಯಾಧೀಶರು. ರಾಜರ ಆಡಳಿತದಲ್ಲಿ
ಕೌನ್ಸಿಲರ್ಗಳು ಮತ್ತು ಮೌಲ್ಯಮಾಪಕ ಅಧಿಕಾರಿಗಳು ಸಹ ಇದ್ದರು. ಮ್ಯಾಸ್ತನೀಸ್ ತನ್ನ ಪುಸ್ತಕ ಇಂಡಿಕಾದಲ್ಲಿ ಭಾರತದ ಖಾತೆಯನ್ನು ನೇರವಾಗಿ ಆಧರಿಸಿದೆ. ಗಮನಿಸಿದಾಗ ಅವರ ಬರಹಗಳು ಸ್ಪಷ್ಟವಾಗಿಲ್ಲ ಎಂದು ನೋಡಬಹುದು. ಅವರು ನಗರ ರಾಜಕೀಯ ಕೇಂದ್ರಗಳನ್ನು ವೀಕ್ಷಿಸಿದರು, ಆದರೆ ಅವರು ಜಾತಿ ವ್ಯವಸ್ಥೆಯನ್ನು ಉಲ್ಲೇಖಿಸುವುದಿಲ್ಲ. ಆಲ್ ಬಿರೂನಿ 973 ಹಾಗೂ 1030 ಅವರು ಸಂಸ್ಕೃತ ಮೂಲಗಳೊಂದಿಗೆ ಪರಿಚಿತರಾಗಿದ್ದಾರೆ ಮತ್ತು ಜಾತಿ ವ್ಯವಸ್ಥೆಯ 4 ವರ್ಣ ಸಿದ್ಧಾಂತವನ್ನು ಉಲ್ಲೇಖಿಸಿದ್ದಾರೆ. ಮೊಘಲ್ ದಾಖಲೆಗಳು ಜಾತಿ ವ್ಯವಸ್ಥೆಯೊಳಗಿನ ಆಂತರಿಕ ಉಪವಿಭಾಗಗಳನ್ನು ಗುರುತಿಸುತ್ತವೆ. ಇಂಡೋಲಾಜಿಕಲ್ ದೃಷ್ಟಿಕೋನಗಳು ಭಾರತೀಯ ನಾಗರಿಕತೆಯ ಅಧ್ಯಯನದಿಂದ ಹೊರಹೊಮ್ಮಿದೆ ಎಂದು ವಿದ್ವಾಂಸರು ಹೇಳಿಕೊಳ್ಳುವ ಕೆಲವು ಪರಿಕಲ್ಪನೆಗಳು, ಸಿದ್ಧಾಂತಗಳು ಮತ್ತು ಚೌಕಟ್ಟನ್ನು ಭಾರತೀಯ ದೃಷ್ಟಿಕೋನವು ಒದಗಿಸಿದೆ. ಅವರು ಪ್ರಾಥಮಿಕವಾಗಿ ಐತಿಹಾಸಿಕ ಮತ್ತು ತುಲನಾತ್ಮಕ ವಿಧಾನವನ್ನು ಅಳವಡಿಸಿಕೊಂಡರು. ಭಾರತೀಯ ಸಮಾಜ ಮತ್ತು ಅದರ ರಚನೆಯ ಬಗ್ಗೆ ಅವರ ತಿಳುವಳಿಕೆಯು ಹೆಚ್ಚಾಗಿ ಅವರ ಶಾಸ್ತ್ರೀಯ ಸಂಸ್ಕೃತ ಮತ್ತು ಪರ್ಷಿಯನ್ ಪಠ್ಯಗಳು ಮತ್ತು ಸಾಹಿತ್ಯದ ಅಧ್ಯಯನವನ್ನು ಆಧರಿಸಿದೆ. ವಿಲಿಯಂ ಜೋನ್ಸ್ ಮತ್ತು ಹೆನ್ರಿ ಥಾಮಸ್ ಕೋಲ್ ಬ್ರೂಕ್ ಭಾರತ ಮತ್ತು ಪಶ್ಚಿಮದ ಪ್ರಾಚೀನ ಸಂಸ್ಕೃತಿಗಳ ಬಗ್ಗೆ ಆಳವಾದ ಗೌರವವನ್ನು ಹೊಂದಿದ್ದರು ಮತ್ತು ನಾಗರಿಕತೆಗಳಾದ್ಯಂತ ನಿರಂತರತೆಯನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಆಸಕ್ತಿ ಹೊಂದಿದ್ದರು. ಆದಾಗ್ಯೂ ಭಾರತ ಮತ್ತು ಭಾರತೀಯ ಸಮಾಜದ ಆಸಕ್ತಿಯು ಇತ್ತೀಚಿನದು ಎಂದು ನಾವು ಹೇಳಲಾಗುವುದಿಲ್ಲ. ಕೊಹನ್ 1990ರಲ್ಲಿ ಗಮನಿಸಿದಂತೆ ವಿದೇಶಿ ಪ್ರವಾಸಿಗರ ಚದುರಿದ ಖಾತೆಯಿಂದ ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ಸುಮಾರು 15ನೇ ಶತಮಾನದವರೆಗೆ ಭಾರತೀಯ ಆಡಳಿತಗಾರರ ಆಸ್ಥಾನಗಳಲ್ಲಿ ಇತಿಹಾಸಕಾರರವರೆಗೆ ನಾವು ಭಾರತೀಯ ಸಮಾಜದ ಮೊದಲ ಅವಲೋಕನಗಳು ಮತ್ತು ದ್ವಿತೀಯಕ ವಿಶ್ಲೇಷಣೆಯ ಸಂಸ್ಕೃತ ಪಠ್ಯಗಳು ಹಾಗೂ ಇತರ ಪಠ್ಯಗಳ ಆಧಾರದ ಮೇಲೆ ಬರಹಗಳ ಶ್ರೇಣಿಯನ್ನು ಕಂಡುಕೊಂಡಿದ್ದೇವೆ. 18ನೇ ಶತಮಾನದ ಮತ್ತು ನಂತರದ ಇಂಡಾಲಜಿಸ್ಟ್ಗಳು ಹೆಚ್ಚು ವ್ಯವಸ್ಥಿತವಾದ ಕಥೆಯನ್ನು ನೀಡಿದರು. ಈ ಹಿಂದಿನ ಬರಹಗಳ ಒಂದು ಕಥೆಯು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಅವುಗಳ ನಂತರದ ಯುಗದಿಂದ ಹೇಗೆ ಭಿನ್ನವಾಗಿವೆ ಮತ್ತು ಸಾಮ್ಯತೆಗಳು ಯಾವುವು ಎಂದು ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ. ಅಂದರೆ ನಾವು ಇಂದು ಭಾರತವನ್ನು ಅರ್ಥ ಮಾಡಿಕೊಳ್ಳುವ ವಿಶಾಲ ವರ್ಗಗಳು ಇವೆಲ್ಲವೂ ಸಾಧ್ಯವಿಲ್ಲ ಎಂದು ಗಮನಿಸಬೇಕು. ಕ್ರಮಶಾಸ್ತ್ರೀಯ ದೃಷ್ಟಿಕೋನದಿಂದ ಕಟ್ಟುನಿಟ್ಟಾಗಿ ಇಂಡೋಲಾಜಿಕಲ್ ದೃಷ್ಟಿಕೋನ ಎಂದು ವರ್ಗೀಕರಿಸಲಾಗಿದೆ.
ಹೀಗಾಗಿ ಭಾರತದ ಸೈದ್ಧಾಂತಿಕ ನಿರ್ಮಾಣವನ್ನು ಮೆಗಾಸ್ತನೀಸ್, ಆಲ್ ಬಿರುನಿಯಂತಹ ಇತಿಹಾಸಕಾರರ ಮತ್ತು ನಂತರದ ಅಬುಲ್ ಫಜಲ್ ಅಲ್ಲಾಮಿ, ಆರಂಭಿಕ ವಸಾಹತುಶಾಹಿಗಳು ಅಂದರೆ ಪೋರ್ಚುಗೀಸ್ ಸಾಹಸಿಗಳು ಮತ್ತು ಆಡಳಿತಗಾರರು, ವ್ಯಾಪಾರಿಗಳು ಮತ್ತು ಮಿಷನರಿಗಳ ಖಾತೆಗಳಲ್ಲಿ ನಾವು ಕಾಣಬಹುದು. ಬ್ರಿಟಿಷರ ಆಳ್ವಿಕೆ ಬರುವವರೆಗೂ ಭಾರತದ ಬಗ್ಗೆ ಅವರೆಲ್ಲರೂ ಬರೆಯುತ್ತಲೇ ಇದ್ದರು. ಆ ಕಾಲದ ಚಾಲ್ತಿಯಲ್ಲಿರುವ ಸಂಸ್ಕೃತಿಯ ಶ್ರೀಮಂತ ವಿವರಣೆಗಳಿದ್ದರೂ ಅವು ನಗರ ಕೇಂದ್ರಗಳಲ್ಲಿನ ಘಟನೆಗಳ ಭಾಗಶಃ ಅವಲೋಕನಗಳನ್ನು ಆಧರಿಸಿವೆ ಅಥವಾ ಸಾಮಾಜಿಕ ವ್ಯವಸ್ಥೆಯ ತೆಳುವಾದ ಕಾರ್ಯಾಚರಣೆಯ ವ್ಯಾಖ್ಯಾನಗಳನ್ನು ಆಧರಿಸಿವೆ. ಆದ್ದರಿಂದ ಉದಾಹರಣೆಗೆ ಮೆಗಾಥನೀಸ್ ಸ್ಥಳೀಯ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥತೆಯಿಂದಾಗಿ ವರ್ಣ ಸಿದ್ಧಾಂತವನ್ನು ಉಲ್ಲೇಖಿಸುವುದಿಲ್ಲ. ಬದಲಾಗಿ ಅವರ ತಿಳುವಳಿಕೆಯು ಉದ್ಯೋಗಗಳ ಸುತ್ತ ಹೆಚ್ಚು ವಿಭಜಿಸಲ್ಪಟ್ಟ ವರ್ಗ ಆಧಾರಿತ ಸಮಾಜವಾಗಿದೆ. ಮತ್ತೊಂದೆಡೆ ಅಲ್ ಬಿರುನಿ ಮತ್ತು ಅಬುಲ್ ಫಜಲ್ ಅವರು ಸಂಸ್ಕೃತ ಮೂಲಗಳೊಂದಿಗೆ ತಮ್ಮ ಪರಿಚಿತತೆಯ ಮೂಲಕ ಜಾತಿ ವ್ಯವಸ್ಥೆಯ ವರ್ಣ ಸಿದ್ಧಾಂತವನ್ನು ತಲುಪುತ್ತಾರೆ ಮತ್ತು ಜಾತಿಯ ಆಂತರಿಕ ವಿಭಾಗಗಳನ್ನು ಸಹ ಗುರುತಿಸಿದ್ದಾರೆ. ಜಾತಿ ಗುಂಪುಗಳನ್ನು ಬಂಧು ಆಧಾರಿತ ಸಾಮಾಜಿಕ ವರ್ಗಗಳೆಂದು ಉಲ್ಲೇಖಿಸಲಾಗಿದೆ ಎಂಬ ಅಂಶವು ವರ್ಣ ವ್ಯವಸ್ಥೆಯ ಪಠ್ಯದ ತಿಳುವಳಿಕೆಯು ಪ್ರಾಯೋಗಿಕ ಕಾರ್ಯಾಚರಣೆಯೊಂದಿಗೆ ಸಹ ಅಸ್ತಿತ್ವದಲ್ಲಿದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಜಾತಿ ಗುಂಪುಗಳ ತಿಳುವಳಿಕೆ ಇದಲ್ಲದೆ ಯುರೋಪಿಯನ್ ಖಾತೆಗಳು ಮಾತೃವಂಶೀಯ ಮತ್ತು ಬಹುಸಂಖ್ಯೆಯ ಗುಂಪುಗಳು ಅಸ್ಪೃಶ್ಯತೆಯ ಮಹತ್ವ ಮತ್ತು ಕಾಮೆನ್ಸಾಲಿಟಿ ನಿಷೇಧಗಳು ಇತ್ಯಾದಿಗಳ ಬಗ್ಗೆ ಆಕರ್ಷಣೆಯನ್ನು ತೋರಿಸುತ್ತದೆ. ಅವುಗಳಲ್ಲಿ ಹೆಚ್ಚಿನವು ಮೊಘಲ್ ನ್ಯಾಯಾಲಯಗಳು ಮತ್ತು ಭಾರತೀಯ ಸಮಾಜ, ಜನರು ಮತ್ತು ಸಂಸ್ಕೃತಿಯ ಮೇಲೆ ರಾಜಕೀಯ ಮತ್ತು ವಾಣಿಜ್ಯ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹಿಂದೂ ಧರ್ಮದ ಡಚ್ ಖಾತೆಗಳನ್ನು 1670ರಲ್ಲಿ ಪ್ರಕಟಿಸಲಾಯಿತು ಮತ್ತು ಫ್ರೆಂಚ್ ವ್ಯಾಪಾರಿ ಹಾಗೂ ಪ್ರಯಾಣಿಕ ಜೀನ್ ಬ್ಯಾಪ್ಟಿಸ್ಟ್ ಟಾವೆರ್ನಿಯರ್ ಅವರ ನಡುವೆ 1631ರಿಂದ 1667ರ ಒಳಗೆ ಜಾತಿ ವ್ಯವಸ್ಥೆಯ ಸಂಕ್ಷಿಪ್ತ
ಉಲ್ಲೇಖದೊಂದಿಗೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು 19ನೇ ಶತಮಾನದ ಆರಂಭದಲ್ಲಿ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ ಹೆಚ್ಚು ಸಮಗ್ರವಾದ ನಿರೂಪಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಭಾರತ ಶಾಸ್ತ್ರದ ಶಾಲೆಯು ಭಾರತವು ಒಂದು ಎಂದು ನಮಗೆ ನೆನಪಿಸುತ್ತದೆ. ಒಂದು ರೀತಿಯಲ್ಲಿ ನಾವು ಇಂಡೋಲಾಜಿಕಲ್ ಡಿಸ್ಕೋರ್ಸ್ಗಳು ಅಂದರೆ ಭಾರತೀಯ ಶಾಸ್ತ್ರದ ಪ್ರವಚನಗಳು ಅದರ ಏಕತೆಯನ್ನು ಪ್ರದರ್ಶಿಸುವ ಸಾಂಪ್ರದಾಯಿಕ, ಸಂಸ್ಕೃತ ಮತ್ತು ಉನ್ನತ ನಾಗರಿಕತೆಯ ಉಪಸ್ಥಿತಿಯನ್ನು ಕಂಡುಕೊಳ್ಳುತ್ತೇವೆ. ಆದಾಗ್ಯೂ ಭಾರತವು ಏಕರೂಪದ ಜನಸಂಖ್ಯೆಯನ್ನು ಹೊಂದಿದ್ದು, ಆ ಮೂಲಕ ನಾಗರಿಕತೆಯ ಕೆಳಮಟ್ಟದ ಅಥವಾ ಜನಪ್ರಿಯ ಮಟ್ಟವನ್ನು ಒಪ್ಪಿಕೊಳ್ಳಲು ನಿರಾಕರಿಸುವುದರಲ್ಲಿ ಅದರ ಮೂರ್ಖತನವಿದೆ. ಭಾರತ ಶಾಸ್ತ್ರಜ್ಞರು ಮಾತನಾಡುವ ಭಾರತದ ಈ ಏಕತೆ ಸ್ಥಳೀಯ, ಪ್ರಾದೇಶಿಕ ಮತ್ತು ಸಾಮಾಜಿಕ ವೈವಿಧ್ಯತೆಗಳನ್ನು ಗೊಂದಲಗೊಳಿಸುತ್ತವೆ ಅಥವಾ ಇವನ್ನು ಸಂಕೀರ್ಣಗೊಳಿಸುವುದು ಅಗತ್ಯವಿಲ್ಲ. ಬದಲಿಗೆ ಅವರು ಏಕತೆಯ ಹಕ್ಕನ್ನು ಬಲಪಡಿಸುತ್ತಾರೆ. ವಾಸ್ತವದಲ್ಲಿ ಸಂಘರ್ಷವು ಇತರರಕ್ಕಿಂತ ಭಿನ್ನವಾಗಿ ಒಂದು ವಿಧಾನವಾಗಿದೆ. ಆಫ್ರಿಕಾದಂತಹ ಪ್ರಪಂಚದ ಭಾಗಗಳಲ್ಲಿ ಕೇವಲ ಸಾಂಸ್ಕೃತಿಕ ಏಕತೆ ಮಾತ್ರವಲ್ಲ, ಅದರ ಜೊತೆಗೆ ಒಂದು ಹೆಚ್ಚು ಸ್ಪಷ್ಟವಾದ ರೂಪವಿದೆ. ಭಾರತದ ಸಂದರ್ಭದಲ್ಲಿ ಐಕ್ಯತೆಯು ಕಲ್ಪನೆಗಳು ಮತ್ತು ಮೌಲ್ಯಗಳಲ್ಲಿ ಅಡಗಿವೆ ಹಾಗೂ ಆದ್ದರಿಂದ ಆಳವಾಗಿ ಹೋಗುತ್ತದೆ ಮತ್ತು ಕಡಿಮೆ ವ್ಯಾಖ್ಯಾನಿಸಬಹುದಾಗಿದೆ ಎಂದು ಡುಮಾಂಟ್ ಮತ್ತು ಪೋರಾಕ್ 1957ರಲ್ಲಿ ಹೇಳಿರುತ್ತಾರೆ. ಡುಮಾಂಟ್ ಮತ್ತು ಪೋಕಾಕ್ ವಾದಿಸಿದಂತೆ ಐತಿಹಾಸಿಕ ದೃಷ್ಟಿಕೋನದಲ್ಲಿ ಕೆಲಸ ಮಾಡುವ ಶಾಸ್ತ್ರೀಯ ಇಂಡಾಲಜಿಯು ಸಮಾಜಶಾಸ್ತ್ರದ ವಾಸ್ತವಿಕ ತಾತ್ಕಾಲಿಕ ವಿಧಾನಗಳಿಂದ ತುಂಬಾ ವಿಚ್ಛೇದಿತವಾಗಿದೆ ಎಂದು ತೋರುತ್ತದೆಯಾದರೂ ಸಮಾಜದ ಶಾಸ್ತ್ರಜ್ಞರು ತಮ್ಮನ್ನು ತಾವು ಕೇವಲ ಜೀವಂತ ಭಾಷೆಯಲ್ಲ, ಆದರೆ ಶಾಸ್ತ್ರೀಯ ಸಾಹಿತ್ಯದೊಂದಿಗೆ ಪರಿಚಿತರಾಗಿರಬೇಕು ಎಂದುಕೊಂಡರು. ಅವರಿಗೆ ಭಾರತದ ಸಮಾಜಶಾಸ್ತ್ರೀಯ ಅಧ್ಯಯನವು ಸಮಾಜಶಾಸ್ತ್ರ ಮತ್ತು ಭಾರತ ಶಾಸ್ತ್ರದ ಒಕ್ಕೂಟದಲ್ಲಿದೆ. ಬೌಗಲ್, ದುಮೆಚಿಲ್, ಮಾರ್ಸೆಲ್ ಮೌಸ್, ಎ.ಎಂ. ಹೊಕಾರ್ಟ್
ಇತರರಲ್ಲಿ ಇಂಡೋ ಯುರೋಪಿಯನ್ ಹೋಲಿಕೆಯ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ. ಆದರೆ ಐತಿಹಾಸಿಕ ಪರಿಭಾಷೆಯಲ್ಲಿ ಪರಸ್ಪರ ಸಮತೋಲನಗೊಳಿಸಿದ್ದಾರೆ ಮತ್ತು ಸಮಾಜಶಾಸ್ತ್ರೀಯ ವಿಶ್ಲೇಷಣೆಯನ್ನು ಸಹ ಮಾಡಿರುತ್ತಾರೆ. ಉದಾಹರಣೆಗೆ, ವರ್ಣದ ಬಗ್ಗೆ ಕುರಿತು ಪ್ರೊಫೆಸರ್ ಡುಮೆಜಿಲ್ರ ಹೆಚ್ಚು ಐತಿಹಾಸಿಕ ವಿಶ್ಲೇಷಣೆಯು ಫೌಕಾರ್ಟ್ನ ಜಾತಿಯ ಮೇಲೆ ಕೆಲಸ ಮಾಡುವುದನ್ನು ಪೂರೈಸುತ್ತದೆ ಹಾಗೂ ಹೆಚ್ಚಾಗಿ ಅದು ನೇರವಾದ ವೀಕ್ಷಣೆಯನ್ನು ಆಧರಿಸಿದೆ. ಭಾರತ ಶಾಸ್ತ್ರಜ್ಞರ ಕೆಲವು ಮೂಲಭೂತ ಊಹೆಗಳು. ಭಾರತವು ಅದ್ಭುತವಾದ ಭೂತಕಾಲವನ್ನು ಹೊಂದಿತ್ತು ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಚೀನ ಕಾಲದಲ್ಲಿ ಬರೆಯಲ್ಪಟ್ಟ ಪವಿತ್ರ ಪುಸ್ತಕಗಳಿಗೆ ಹಿಂತಿರುಗಬೇಕು. ಇವೆರಡು ಭಾರತದ ತಾತ್ವಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಪಠ್ಯಗಳಲ್ಲಿ ಬೇರೂರಿವೆ. ಈ ಪ್ರಾಚೀನ ಪುಸ್ತಕಗಳು ಭಾರತೀಯ ಸಂಸ್ಕೃತಿ ಮತ್ತು ಸಮಾಜದ ನೈಜ ವಿಚಾರಗಳನ್ನು ತಿಳಿಸುತ್ತವೆ. ಭಾರತದ ಭವಿಷ್ಯದ ಅಭಿವೃದ್ಧಿಯನ್ನು ಪಟ್ಟಿ ಮಾಡಲು ಈ ಪುಸ್ತಕಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಚೀನ ಭಾರತೀಯ ಗ್ರಂಥಗಳ ಅಧ್ಯಯನವನ್ನು ಪ್ರೋತ್ಸಾಹಿಸಲು ಮತ್ತು ಸಂಸ್ಕೃತ ಮತ್ತು ಪರ್ಷಿಯನ್ ಸಾಹಿತ್ಯ ಮತ್ತು ಕಾವ್ಯಗಳನ್ನು ಕಲಿಸಲು ಸಂಸ್ಥೆಗಳನ್ನು ಸ್ಥಾಪಿಸಬೇಕಾಗುತ್ತದೆ. ಒಂದು 3.1 ಇಂಡೋಲಾಜಿಕಲ್ ದೃಷ್ಟಿಕೋನದ ಪ್ರಭಾವ ಪ್ಲಾಸಿಯ ನಂತರದ ಅವಧಿಯಲ್ಲಿ, ಅಂದರೆ 1757ರಿಂದ ನಾವು ಪರ್ಷಿಯನ್, ಸಂಸ್ಕೃತ ಮತ್ತು ದೇಶೀಯ ಪಠ್ಯಗಳ ಜ್ಞಾನವನ್ನು ಬೆಳೆಯುತ್ತಿರುವುದನ್ನು ಕಾಣುತ್ತೇವೆ. ಅದು ಭಾರತದ ಸಮಾಜ ಮತ್ತು ಸಂಸ್ಕೃತಿಯ ಸಮಗ್ರ ವಿಶ್ಲೇಷಣೆಯನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಇತಿಹಾಸ, ತತ್ವಶಾಸ್ತ್ರ ಮತ್ತು ಧರ್ಮದ ಆಳ ಮತ್ತು ವ್ಯಾಪ್ತಿಯು ಈಗ ಆರಂಭಿಕ ವಿದ್ವಾಂಸರು ಪ್ರಯತ್ನಿಸುತ್ತಿರುವ ಅನುವಾದಗಳ ಮೂಲಕ ತಿಳಿದು ಬರುವುದು.
ಅಲೆಕ್ಸಾಂಡರ್ ಡೌ ಪರ್ಷಿಯನ್ ಇತಿಹಾಸವನ್ನು ಭಾಷಾಂತರಿಸಿದ ಮೊದಲಿಗ. ಭಾರತ ಮತ್ತು ಹಿಂದೂ ಧರ್ಮದ ತಿಳುವಳಿಕೆಯನ್ನು ತಲುಪುವುದು ಸಂಸ್ಕೃತದಲ್ಲಿ ಬರೆದ ಹಿಂದೂ ಧರ್ಮದ ಮೂಲ ಪಠ್ಯಗಳನ್ನು ಉಲ್ಲೇಖಿಸದಿರುವ ಮಿತಿಗಳನ್ನು ಸಹ ಅರಿತುಕೊಂಡಿದೆ. ಕುತೂಹಲಕಾರಿಯಾಗಿ ಸಾಕಷ್ಟು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ ಜ್ಞಾನದ ಏಕೈಕ ಮೂಲವಾಗಿ ಪಠ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ಪ್ರಕ್ರಿಯೆಯಲ್ಲಿ ಅನುಭವಿ ವಾಸ್ತವಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಲಾಯಿತು. ಭಾರತ ಶಾಸ್ತ್ರಜ್ಞರು ಭಾರತೀಯ ನಾಗರಿಕತೆಯ ಆಧ್ಯಾತ್ಮಿಕತೆಯನ್ನು ಉತ್ಪ್ರೇಕ್ಷಿಸಿದ್ದಾರೆ ಮತ್ತು ಭೌತಿಕ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಆದ್ದರಿಂದ ಅವರು ಹಲವಾರು ಪರಿಣಾಮಗಳನ್ನು ಹೊಂದಿರುವ ಹಿಂದೂ ಧರ್ಮದ ಹೆಚ್ಚು ರೊಮ್ಯಾಂಟಿಕ್ ವ್ಯಾಖ್ಯಾನಕ್ಕೆ ಬಂದರು. ಮೊದಲನೆಯದಾಗಿ ಇದು ಕೆಲವು ಬ್ರಾಹ್ಮಣ ರಾಜವಂಶಗಳು ಮತ್ತು ಇತರ ಗುಂಪುಗಳ ಕೈಯಲ್ಲಿ ರಾಜಕೀಯ ಮತ್ತು ಮಿಲಿಟರಿ ಅಧಿಕಾರವನ್ನು ತೋರಿಸುವ ವ್ಯತಿರಿಕ್ತ ಪುರಾವೆಗಳ ನಡುವೆಯೂ ಬ್ರಾಹ್ಮಣರ ಕೇಂದ್ರೀಕರಣ ಮತ್ತು ಭಾರತೀಯ ಸಮಾಜದಲ್ಲಿ ಅವರ ಪ್ರಬಲ ಸ್ಥಾನಮಾನವನ್ನು ಅತಿಯಾಗಿ ಹೊತ್ತಿ ಇಳಿರುವುದನ್ನು ನಾವು ಕಂಡಿದ್ದೇವೆ. ಎರಡನೆಯದಾಗಿ ಇದು ಕಾಲಾನಂತರದಲ್ಲಿ ಐತಿಹಾಸಿಕ ಬದಲಾವಣೆಗಳನ್ನು ಹೊರತುಪಡಿಸಿ ಯಾವುದೇ ಪ್ರಾದೇಶಿಕ ವ್ಯತ್ಯಾಸವಿಲ್ಲದೆ ಭಾರತೀಯ ಸಮಾಜದ ಸ್ಥಿರ ದೃಷ್ಟಿಕೋನಕ್ಕೆ ಕಾರಣವಾಯಿತು. ಜನರು ಅನುಸರಿಸುತ್ತಿರುವ ನಿಜವಾದ ನಡವಳಿಕೆ ಮತ್ತು ಪದ್ಧತಿಗಳಿಗಿಂತ ಪಠ್ಯಗಳ ಅಧಿಕಾರ ಮತ್ತು ವಿಧಿಬದ್ಧ ನಡವಳಿಕೆಯ ಪ್ರಶ್ನಾತೀತವು ಸ್ವೀಕಾರವಾಗಿದೆ. ಆದ್ದರಿಂದ ಭಾರತೀಯ ಸಮಾಜವು
ಸಾಮಾಜಿಕ ಬದಲಾವಣೆಯನ್ನು ನಿರಾಕರಿಸುವ ನಿಯಮಗಳು ಮತ್ತು ಸಾಮಾಜಿಕ ಕ್ರಮದ ವ್ಯವಸ್ಥೆ ಎಂದು ತಿಳಿಯಲಾಯಿತು. ಎಡ್ವರ್ಡ್ ಸೈಡ್ 1979 ಹಾಗೂ ಬರ್ನಾರ್ಡ್ ಕೊಹೆನ್ 1990 ಇಬ್ಬರು ಸೂಚಿಸಿರುವಂತೆ ಜ್ಞಾನವು ಜಾತಿ, ಜನಾಂಗ, ಬುಡಕಟ್ಟು, ಆಚರಣೆ, ಸಂಪ್ರದಾಯ, ಕಾನೂನು, ರಾಜಕೀಯ ಸಂಸ್ಥೆಗಳು, ವೃತ್ತಿಗಳು, ಸಮಯ ಸಾರವನ್ನು ಹೊಂದಿರುವ ವಿಶೇಷವಾಗಿ ಪಠ್ಯಗಳೊಂದಿಗೆ ಸ್ಥಿರವಾಯಿತು. ಹಿಂದೂ ಧರ್ಮವನ್ನು ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಕುತೂಹಲಕಾರಿಯಾಗಿ ಸಾಕಷ್ಟು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ ಜ್ಞಾನದ ಏಕೈಕ ಮೂಲವಾಗಿ ಪಠ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ಪ್ರಕ್ರಿಯೆಯಲ್ಲಿ ಕಡಿಮೆ ಸಮಾಜದ ಜನರ ವಾಸ್ತವತೆಯ ಮೇಲೆ ಗಮನ ಹರಿಸಲಾಯಿತು. ಸಮಾಜಶಾಸ್ತ್ರದೊಳಗೂ ಸಹ ಭಾರತೀಯ ಸಮಾಜಶಾಸ್ತ್ರದ ಸ್ಥಾಪಕ ಪಿತಾಮಹರಲ್ಲಿ ಅನೇಕರು ಇಂಡೋಲಾಜಿಕಲ್ ಡಿಸ್ಕೋರ್ಸ್ಗಳು, ಅಂದರೆ ಭಾರತೀಯ ಶಾಸ್ತ್ರದ ಪ್ರವಚನಗಳ ಇಂಡಾಲಜಿಯಿಂದ ಪ್ರಭಾವಿತರಾಗಿದ್ದರು. BN Seal, SV Ketkar, BK Sarkar, GS ಗುರ್ಯೆ ಮತ್ತು ಲೂಯಿಸ್ ಡುಮಾಂಟ್ ಹಾಗೂ ಇತರರು ಭಾರತೀಯ ತತ್ವಶಾಸ್ತ್ರ, ಕಲೆ ಮತ್ತು ಸಂಸ್ಕೃತಿಯೊಂದಿಗೆ ವ್ಯವಹರಿಸುವ ಭಾರತೀಯ ಬರಹಗಳು ಹಾಗೂ ಭಾರತೀಯ ವಿದ್ವಾಂಸರಾದ AK ಕುಮಾರಸ್ವಾಮಿ, ರಾಧಾ ಕಮಲ್ ಮುಖರ್ಜಿ, DP ಮುಖರ್ಜಿ, GS ಗುರ್ಯೆ, ಲೂಯಿಸ್ ಡುಮಾಂಟ್ ಮತ್ತು ಇತರರು ಸಹ ಇಲ್ಲಿ ಭಾಗಿಯಾಗಿದ್ದರು. ಆದರೂ WHR ಅಡಿಯಲ್ಲಿ ತರಬೇತಿ ಪಡೆದ ಮಾನವಶಾಸ್ತ್ರಜ್ಞ, ವೇಷಭೂಷಣ, ವಾಸ್ತುಶಿಲ್ಪ, ಲೈಂಗಿಕತೆ, ನಗರವಾದ, ಕುಟುಂಬ ಮತ್ತು ರಕ್ತ ಸಂಬಂಧ, ಭಾರತೀಯ ಬುಡಕಟ್ಟು ಸಂಸ್ಕೃತಿಗಳು, ಜಾತಿ ವ್ಯವಸ್ಥೆ, ಆಚರಣೆ ಮತ್ತು ಧರ್ಮ, ನದಿಗಳು, ಹೀಗೆ ಸಮಕಾಲೀನ ವಿದ್ಯಮಾನಗಳ ಎಲ್ಲ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ವಾಡಿಕೆಯಂತೆ ಶಾಸ್ತ್ರೀಯ ಪಠ್ಯಗಳಿಗೆ ತಿರುಗಿತು. ಈ ಪ್ರಕ್ರಿಯೆಯಲ್ಲಿ ಅವರು ಆಧುನಿಕ ಭಾರತದ
ಉದಯವನ್ನು ಮತ್ತು ಇಸ್ಲಾಮಿಕ್ ಮತ್ತು ಬ್ರಿಟಿಷ್ ಆಡಳಿತಗಾರರ ಕೊಡುಗೆಯನ್ನು ನೋಡಲು ವಿಫಲರಾಗುತ್ತಾರೆ. ಬದಲಿಗೆ ಭಾರತವನ್ನು ವೈದಿಕ ಅವಧಿಯ ಉತ್ಪನ್ನವೆಂದು ನೋಡುತ್ತಾರೆ. ಡುಮಾಂಟ್ ಅವರ ಭಾರತೀಯ ಪಕ್ಷಪಾತವು ವರ್ಣ ಮತ್ತು ಜಾತಿಯ ಬಗ್ಗೆ ಅವರ ಪ್ರಬಂಧಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿವೆ. ಅಲ್ಲಿ ಅವರು ಏಕತೆಯನ್ನು ಊಹಿಸುತ್ತಾರೆ. ಭಾರತೀಯ ನಾಗರಿಕತೆಯ ಹೋಮೋ ಹೈರಾರ್ಕಿಕಸ್ ಎಂಬ ಕೃತಿಯು ವರ್ಣ ಸಿದ್ಧಾಂತದ ಸ್ಥಿರ ದೃಷ್ಟಿಕೋನವನ್ನು ಎಲ್ಲ ಒಳಗೊಳ್ಳುವ ವರ್ಗವನ್ನಾಗಿ ಆಧರಿಸಿದ್ದಾರೆ. ಮತ್ತು ಆದ್ದರಿಂದ ಭಾರತೀಯ ಸಮಾಜವು ಮೂಲಭೂತವಾಗಿ ಶ್ರೇಣಿಯ ಅಕ್ಷದ ಮೇಲೆ ಆಧಾರಿತವಾಗಿದೆ ಮತ್ತು ಸಮಾನತೆಯ ಅಕ್ಷದ ಆಧಾರದ ಮೇಲೆ ಯುರೋಪಿಯನ್ ಸಮಾಜದ ವಿರುದ್ಧವಾಗಿದೆ. ಜಾತಿಯ ರಚನೆಯು ಶುದ್ಧತೆ ಮತ್ತು ಮಾಲಿನ್ಯದ ಒಂದು ಸ್ಥಿರ ಮತ್ತು ಏಕೀಕೃತ ಪರಿಕಲ್ಪನೆಗಳು ಮತ್ತು ಮೌಲ್ಯಗಳ ಸಿದ್ಧಾಂತದ ಪರಿಣಾಮವಾಗಿದೆ ಎಂದು ಅವರು ಊಹಿಸಿದ್ದಾರೆ. ಲೂಯಿಸ್ ಡುಮಾಂಟ್ ಆಧುನಿಕ ಪಾಶ್ಚಿಮಾತ್ಯವನ್ನು ಕಲ್ಪಿಸಿಕೊಂಡರು. ಸಮಾಜವು ಭಾರತಕ್ಕಿಂತ ಭಿನ್ನವಾಗಿ ವೈಚಾರಿಕತೆಯನ್ನು ಬಯಸುತ್ತದೆ ಮತ್ತು ಸಾಮೂಹಿಕ ಅಥವಾ ಸಮಗ್ರ ಭಾರತಕ್ಕೆ ಹೋಲಿಸಿದರೆ ಮೂಲಭೂತವಾಗಿ ವ್ಯಕ್ತಿವಾದವಾಗಿದೆ. ಡುಮಾಂಟರ 1972 ಹೇಳಿಕೆ ಇದನ್ನು ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ಅನೇಕ ವಿಧಗಳಲ್ಲಿ ಅವರು ಯುರೋಪಿಯನ್ ಭಾರತೀಯ ವಿಭಜನೆಯ ಕಲ್ಪನೆಗೆ ಹಿಂದಿರುಗುವ ಮೂಲಕ ಭಾರತ ಶಾಸ್ತ್ರವನ್ನು ಅನುಸರಿಸಿದರು ಹಾಗೂ ಅವರು ಅನುಸರಿಸಿದ ರೀತಿ ಪಶ್ಚಿಮ ಮತ್ತು ಪೂರ್ವದ ವಿರುದ್ಧವಾಗಿ ವಿಶಿಷ್ಟವೆನಿಸಿತು. ಸಾವಿರದ 1970
ದಶಕದ ಉತ್ತರಾರ್ಧದಲ್ಲಿ ನಡೆಸಿದ ಅಧ್ಯಯನಗಳು ಸಾಮಾಜಿಕ ರಚನೆ ಮತ್ತು ಸಂಬಂಧಗಳು, ಸಾಂಸ್ಕೃತಿಕ ಮೌಲ್ಯಗಳು, ರಕ್ತ ಸಂಬಂಧ ಸಿದ್ಧಾಂತ, ಸಾಂಸ್ಕೃತಿಕ ವಹಿವಾಟುಗಳು ಮತ್ತು ಜೀವನ ಮತ್ತು ಪ್ರಪಂಚದ ಸಂಕೇತಗಳಂತಹ ವ್ಯಾಪಕ ಶ್ರೇಣಿಯ ವಿಷಯಗಳನ್ನು ಒಳಗೊಂಡಿವೆ. ಇದು ಭಾರತೀಯ ಶಾಸ್ತ್ರದ ಗಮನಾರ್ಹ ಪ್ರಭಾವವನ್ನು ಗುರುತಿಸುತ್ತದೆ. ಈ ವಿಧಾನದಲ್ಲಿ ಅಂದರೆ ಮಹಾಕಾವ್ಯಗಳು, ದಂತಕಥೆಗಳು, ಪುರಾಣಗಳು ಹಾಗೂ ಜಾನಪದ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಇತರ ಸಾಂಕೇತಿಕ ರೂಪಗಳು, ವಹಿವಾಟುಗಳು ಮತ್ತು ಜೀವನ ಮತ್ತು ಪ್ರಪಂಚದ ಸಂಕೇತಗಳಿಂದ ಪಡೆದ ಪಠ್ಯ ಸಾಮಗ್ರಿಗಳನ್ನು ಆಧರಿಸಿವೆ. ಒಂದು 3.2 ಭಾರತೀಯ ದೃಷ್ಟಿಕೋನದ ವಿಮರ್ಶೆ ಓರಿಯೆಂಟಲಿಸಂ ಅಥವಾ ಪೂರ್ವದ ಅಧ್ಯಯನವನ್ನು ಎಡ್ವರ್ಡ್ ಸೈಡ್ ಮತ್ತು ರೊನಾಲ್ಡ್ ಇಂಡೇನ್ ಅವರು ಮುಖ್ಯವಾಗಿ ಇತಿಹಾಸದೊಳಗೆ ಸಂಸ್ಕೃತಿಯ ಪ್ರಾಬಲ್ಯದ ಸಮಸ್ಯೆ ಅಥವಾ ಶಕ್ತಿ ಸಮೀಕರಣಗಳಿಂದ ಗುರುತಿಸಲ್ಪಟ್ಟ ಜಾಗ ಎಂದು ಪರಿಗಣಿಸಿದ್ದಾರೆ. ಹಿಮಾನಿ ಬ್ಯಾನರ್ಜಿಯಂತಹ ವಿದ್ವಾಂಸರು ಜೋನ್ಸ್ ಮತ್ತು ಇತರ ಭಾರತೀಯ ಶಾಸ್ತ್ರಜ್ಞರ ಕೆಲಸಗಳು ಮುಖ್ಯವಾಗಿ ಭಾರತದ ಮೇಲೆ ಸೈದ್ಧಾಂತಿಕ ಪಾಂಡಿತ್ಯವನ್ನು ಸ್ಥಾಪಿಸಲು ಹಾಗೂ ವಸಾಹತುಶಾಹಿ ಆಡಳಿತವನ್ನು ತರ್ಕಬದ್ಧಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಸೂಚಿಸುತ್ತಾರೆ. ಜೋನ್ಸ್ ಅವರ ಪ್ರಬಂಧದಲ್ಲಿ 1994ರಲ್ಲಿ ಬ್ಯಾನರ್ಜಿಯವರ ಟಿಪ್ಪಣಿಗಳ ಮೂಲಕ ತಿಳಿಯಬರುವುದೇನೆಂದರೆ, ಜೋನ್ಸ್ ಮುಖ್ಯವಾಗಿ ಮಾನವತಾವಾದಿಯಾಗಿದ್ದರೂ ಅನುವಾದಕ, ಭಾಷಾಶಾಸ್ತ್ರಜ್ಞ ಮತ್ತು
ಸಾಂಸ್ಕೃತಿಕ ಪ್ರಬಂಧಕಾರ ಎಂದು ನಾವು ನೋಡಬಹುದು. ಭಾರತಕ್ಕೆ ಸಂಬಂಧಿಸಿದ ಅವರ ವಿಧಾನ ಮತ್ತು ಜ್ಞಾನದ ವಿಷಯದ ಪರೀಕ್ಷೆಯು ಶಕ್ತಿಯ ನಿರ್ದಿಷ್ಟ ಸಾಮಾಜಿಕ ಅಂತರ್ವಿಜ್ಞಾನಕ್ಕಾಗಿ ಜ್ಞಾನಶಾಸ್ತ್ರವನ್ನು ಬಹಿರಂಗಪಡಿಸುತ್ತದೆ. ಜೋನ್ಸ್ನ ಉದ್ದೇಶವು ಭಾರತವನ್ನು ಮರುಪ್ರಸ್ತುತಪಡಿಸುವುದು. ಅಂದರೆ ಈ ಪ್ರಾತಿನಿಧ್ಯಗಳನ್ನು ಸ್ಥಿರಗೊಳಿಸುವ ಗುರಿಯೊಂದಿಗೆ ಅದರ ಇತಿಹಾಸ, ಸಂಸ್ಕೃತಿ ಮತ್ತು ಸಮಾಜದ ಬಗ್ಗೆ ಜ್ಞಾನದ ಸಂಗ್ರಹವನ್ನು ಸೃಷ್ಟಿಸುವುದು ಭಾರತದ ಈ ಆವಿಷ್ಕಾರದ ಬೆಳವಣಿಗೆಯು ಎಂದು ನೋಡಬಹುದು. ಹಾಗೂ ಇದು ಒಂದು ರೀತಿಯ ಪುರಾಣಗಳಲ್ಲಿ ಕೊನೆಗೊಳ್ಳುತ್ತದೆ. ಮತ್ತೊಮ್ಮೆ ನಾವು ಜೋನ್ಸ್ ರವರ ಬಗ್ಗೆ ತಿಳಿಯುವುದಾದರೆ, ಜೋನ್ಸ್ ಮುಖ್ಯವಾಗಿ ಮಾನವತಾವಾದಿಯಾಗಿದ್ದರು, ಅನುವಾದಕರಾಗಿದ್ದರು, ಭಾಷಾ ಶಾಸ್ತ್ರಜ್ಞರಾಗಿದ್ದರು ಹಾಗೂ ಸಾಂಸ್ಕೃತಿಕ ಪ್ರಬಂಧಕಾರರಾಗಿದ್ದರು. ಅದರೊಂದಿಗೆ ಭಾರತಕ್ಕೆ ಸಂಬಂಧಿಸಿದ ಅವರ ವಿಧಾನ ಮತ್ತು ಜ್ಞಾನದ ವಿಷಯದ ಪರೀಕ್ಷೆಯು ಶಕ್ತಿಯ ನಿರ್ದಿಷ್ಟ ಸಾಮಾಜಿಕ ಅಂತರ್ವಿಜ್ಞಾನಕ್ಕಾಗಿ ಜ್ಞಾನಶಾಸ್ತ್ರವನ್ನು ಬಹಿರಂಗಪಡಿಸುವುದರಲ್ಲಿ ಅವರು ಪ್ರಾಮುಖ್ಯರಾಗಿದ್ದಾರೆ. ಜೋನ್ಸ್ನ ಉದ್ದೇಶವು ಭಾರತವನ್ನು ಮರುಪ್ರಸ್ತುತಪಡಿಸುವುದು. ಅಂದರೆ ಈ ಪ್ರಾತಿನಿಧ್ಯಗಳನ್ನು ಸ್ಥಿರಗೊಳಿಸುವ ಗುರಿಯೊಂದಿಗೆ ಅದರ ಇತಿಹಾಸ, ಸಂಸ್ಕೃತಿ ಮತ್ತು ಸಮಾಜದ ಬಗ್ಗೆ ಜ್ಞಾನದ ಸಂಗ್ರಹವನ್ನು ಸೃಷ್ಟಿಸುವುದು ಭಾರತದ ಈ ಆವಿಷ್ಕಾರದ ಬೆಳವಣಿಗೆಯು ಒಂದು ರೀತಿಯ ಪುರಾಣಗಳಲ್ಲೂ ಕೊನೆಗೊಳ್ಳುತ್ತದೆ. ಭಾರತದ ಓರಿಯೆಂಟಲೈಸೇಷನ್ಗೆ ವ್ಯಾಖ್ಯಾನಾತ್ಮಕ ಮತ್ತು ಇಂಟರ್ಪೆಲಿಟಿವ್ ಚೌಕಟ್ಟನ್ನು ಒದಗಿಸುತ್ತದೆ ಅಥವಾ ಇಂಡಿಯನ್ ಇಂಡೋಲಾಜಿಕಲ್ ರಚನೆಯ ಸಾಂಕೇತಿಕ ಸಾಂಸ್ಕೃತಿಕ ಸಂವಿಧಾನ ಎಂದು ಕರೆಯುತ್ತದೆ. ವಸಾಹತುಶಾಹಿ ಆಳ್ವಿಕೆಯನ್ನು ತರ್ಕಬದ್ಧಗೊಳಿಸುವ ಪ್ರಯತ್ನವನ್ನು ಪ್ರತಿಬಿಂಬಿಸುವ ನ್ಯಾಯಶಾಸ್ತ್ರಜ್ಞ
ಮತ್ತು ಭಾಷಾಂತರಕಾರರಾಗಿ ಜೋನ್ಸ್ ಕೆಲಸ ಮಾಡುವ ಮಹತ್ವದ ವೈಶಿಷ್ಟ್ಯಗಳ ಬಗ್ಗೆ ಪ್ರತಿಕ್ರಿಯಿಸಲು ಬ್ಯಾನರ್ಜಿಯವರು ಮತ್ತು ನಿರಂಜನರವರನ್ನು 1990ರಲ್ಲಿ ಹಾಗೂ 1994ರಲ್ಲಿ ಉಲ್ಲೇಖಿಸಿದ್ದಾರೆ. ಮೊದಲನೆಯದಾಗಿ ಯುರೋಪಿಯನ್ನರು ಅನುವಾದದ ಅಗತ್ಯವನ್ನು ಒತ್ತಿ ಹೇಳುವ ಮೂಲಕ ಸ್ಥಳೀಯರು ತಮ್ಮ ಸ್ವಂತ ಕಾನೂನುಗಳು ಮತ್ತು ಸಂಸ್ಕೃತಿಗಳ ವಿಶ್ವಾಸಾರ್ಹವಲ್ಲದ ವ್ಯಾಖ್ಯಾನಕಾರರು. ಎರಡನೆಯದಾಗಿ ಕಾನೂನು ನೀಡುವ ಬಯಕೆ ಭಾರತೀಯರಿಗೆ ಅವರ ಸ್ವಂತ ಕಾನೂನುಗಳನ್ನು ನೀಡಲು ಹಾಗೂ ಕೊನೆಯದಾಗಿ ಆದ್ದರಿಂದ ಭಾರತೀಯ ಸಂಸ್ಕೃತಿಯನ್ನು ಶುದ್ಧೀಕರಿಸುವ ಹಾಗೂ ಮಾತನಾಡುವ ಬಯಕೆಯನ್ನು ಭಾರತದ ಪರವಾಗಿ ವ್ಯಾಖ್ಯಾನಕಾರರು ವಿಮರ್ಶಿಸಿದ್ದರು. ಸಮಾಜಶಾಸ್ತ್ರಜ್ಞ ಎಆರ್ ಭಾರತೀಯ ಸಮಾಜವನ್ನು ಸಂಸ್ಕೃತಿಯ ಮಸೂರದಿಂದ ನೋಡುವುದು ಮತ್ತು ಪಠ್ಯದ ದೃಷ್ಟಿಕೋನವನ್ನು ಒದಗಿಸುವುದು ಅದರ ಅಸಮಾನತೆಗಳು ವೈವಿಧ್ಯತೆಗಳು ಆಡುಭಾಷೆ ಮತ್ತು ಶೋಷಣೆಗಳೊಂದಿಗೆ ನೈಜ ಭಾರತದಿಂದ ದೂರವಿದೆ ಎಂದು ದೇಸಾಯಿ ಟೀಕಿಸುತ್ತಾರೆ. ಈ ಘಟಕದಲ್ಲಿ
ಇದೆಲ್ಲರ ಈ ಈ ಘಟಕದ ಸಾರಾಂಶವೇನೆಂದರೆ, ಈ ಘಟಕದಲ್ಲಿ ನಾವು ಭಾರತ ಶಾಸ್ತ್ರದ ಅರ್ಥವನ್ನು ಚರ್ಚಿಸಿದ್ದೇವೆ. ಭಾರತ ಶಾಸ್ತ್ರವು ಭಾರತೀಯ ಸಮಾಜದ ಅಧ್ಯಯನದ ಕಡೆಗೆ ಓರಿಯೆಂಟಲಿಸ್ಟ್ ವಿಧಾನದ ಒಂದು ಭಾಗವಾಗಿದೆ. ಇದು ದಕ್ಷಿಣ ಏಷ್ಯಾದ ಭಾರತೀಯ ಸಮಾಜ, ಅದರ ಸಂಸ್ಕೃತಿ, ಭಾಷೆಗಳು, ಸಾಹಿತ್ಯ, ಇತಿಹಾಸ ಮತ್ತು ರಾಜಕೀಯದ ಅಧ್ಯಯನವನ್ನು ಉಲ್ಲೇಖಿಸುತ್ತದೆ. ಭಾರತ ಶಾಸ್ತ್ರದ ವಿಧಾನದ ಪರಿಣಾಮವೆಂದರೆ ಅದು ಪಠ್ಯದ ದೃಷ್ಟಿಕೋನವನ್ನು ನೀಡುವ ಮೂಲಕ ಭಾರತದ ಕಲ್ಪನೆಯನ್ನು ಸಂಕುಚಿತಗೊಳಿಸಿತು. ಮಾತ್ರವಲ್ಲದೆ ಅದನ್ನು ಸ್ಥಾಪಿಸಿತು. ಒಂದು ಪಾಂಡಿತ್ಯಪೂರ್ಣ ಅನ್ವೇಷಣೆ ನಂತರ ಭಾರತದ ಸಂಶೋಧಕರು, ಚಿಂತಕರು ಸಮಾಜದ ಶಾಸ್ತ್ರದ ಕ್ಷೇತ್ರದ ಮೇಲೆ ಬಹಳ ಪ್ರಭಾವ ಬೀರಿದರು. ಈ ಭಾರತೀಯ ಶಾಸ್ತ್ರಜ್ಞರು ಭಾರತೀಯ ದೃಷ್ಟಿಕೋನವನ್ನು ವಿವರಿಸಿದ್ದಾರೆ ಹಾಗೂ ಭಾರತೀಯ ಸಮಾಜದ ಈ ದೃಷ್ಟಿಕೋನದಲ್ಲಿ ಬರ್ನಾರ್ಡ್ ಕೋಹೆನ್ ಉಲ್ಲೇಖಿಸಿರುವಂತೆ ಪಠ್ಯಗಳಿಂದ ಪಡೆದ ದೃಷ್ಟಿಕೋನ, ಪ್ರಾಮಾಣಿತ ಹೇಳಿಕೆಗಳು ಮತ್ತು ಗುಂಪಿನ ನಿಜವಾದ ನಡವಳಿಕೆಯ ನಡುವಿನ ಸಂಬಂಧ ಯಾವುದೇ ಪ್ರಾದೇಶಿಕ ವ್ಯತ್ಯಾಸ ಮತ್ತು ಪ್ರಶ್ನೆ ಇಲ್ಲ ಎಂದು ನಾವು ರೂಪಿಸುತ್ತೇವೆ. ಇನ್ನೊಂದು ಬಾರಿ ಸಾರಾಂಶವನ್ನು ನೋಡಿದಾಗ ನಾವು ಈ ಘಟಕದಲ್ಲಿ ಭಾರತ ಶಾಸ್ತ್ರದ ಅರ್ಥವನ್ನು ಚರ್ಚಿಸಿದ್ದೇವೆ. ಭಾರತ ಶಾಸ್ತ್ರವು ಭಾರತೀಯ ಸಮಾಜದ ಅಧ್ಯಯನದ ಕಡೆಗೆ ಓರಿಯೆಂಟಲಿಸ್ಟ್ ವಿಧಾನದ ಒಂದು ಭಾಗವಾಗಿದೆ. ಇದು ದಕ್ಷಿಣ ಏಷ್ಯಾದ ಭಾರತೀಯ ಸಮಾಜ, ಅದರ ಸಂಸ್ಕೃತಿ, ಭಾಷೆಗಳು, ಸಾಹಿತ್ಯ, ಇತಿಹಾಸ ಮತ್ತು ರಾಜಕೀಯದ ಅಧ್ಯಯನವನ್ನು ಉಲ್ಲೇಖಿಸುತ್ತದೆ. ಭಾರತ ಶಾಸ್ತ್ರದ ವಿಧಾನದ ಪರಿಣಾಮವೆಂದರೆ ಅದು ಪಠ್ಯದ ದೃಷ್ಟಿಕೋನವನ್ನು ನೀಡುವ ಮೂಲಕ ಭಾರತದ ಕಲ್ಪನೆಯನ್ನು ಸಂಕುಚಿತಗೊಳಿಸಿತು. ಮಾತ್ರವಲ್ಲದೆ ಅದನ್ನು ಸ್ಥಾಪಿಸಿತು. ಒಂದು ಪಾಂಡಿತ್ಯಪೂರ್ಣ ಅನ್ವೇಷಣೆಯ ನಂತರ ಭಾರತದ ಸಂಶೋಧಕರು, ಚಿಂತಕರು ಮತ್ತು ಸಮಾಜಶಾಸ್ತ್ರರು ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದರು. ಭಾರತೀಯ ದೃಷ್ಟಿಕೋನವನ್ನು ಹೀಗೆ ಅವರು ವಿವರಿಸಿದ್ದಾರೆ: ಭಾರತೀಯ ಸಮಾಜದ ಈ ದೃಷ್ಟಿಕೋನದಲ್ಲಿ
ಬರ್ನಾರ್ಡ್ ಕೋಹನ್ 1990ರಲ್ಲಿ ಉಲ್ಲೇಖಿಸಿರುವಂತೆ ಪಠ್ಯಗಳಿಂದ ಪಡೆದ ದೃಷ್ಟಿಕೋನ, ಪ್ರಾಮಾಣಿಕ ಹೇಳಿಕೆಗಳು ಮತ್ತು ಗುಂಪಿನ ನಿಜವಾದ ನಡವಳಿಕೆಯ ನಡುವಿನ ಸಂಬಂಧದ ಯಾವುದೇ ಪ್ರದೇಶಕ ವ್ಯತ್ಯಾಸ ಮತ್ತು ಪ್ರಶ್ನೆ ಇಲ್ಲ ಎಂದು ನಾವು ರೂಪಿಸಿದ್ದೇವೆ. ಈ ಘಟಕವು ಇಂಡೋಲಾಜಿಕಲ್ ವಿಧಾನದ ನಿರಂತರ ಪ್ರಭಾವವನ್ನು ವಿವರಿಸುತ್ತದೆ. ಇದು ಇಂಡೋಲಾಜಿಕಲ್ ಡಿಸ್ಕೋರ್ಸ್ ಸ್ಪಷ್ಟವಾಗಿದೆ, ಏಕೆಂದರೆ ವಿದ್ವಾಂಸರು ಸಾಮಾಜಿಕ ಸಂಬಂಧಗಳ ಆಧಾರವಾಗಿ ಸಂಪ್ರದಾಯಗಳು, ಗುಂಪುಗಳ ಪಾತ್ರವನ್ನು ವೈಯಕ್ತಿಕವಾಗಿ ಒತ್ತಿ ಹೇಳುತ್ತಾರೆ ಮತ್ತು ಭಾರತದಲ್ಲಿ ಸಾಮಾಜಿಕ ಸಂಘಟನೆಯ ಆಧಾರವಾಗಿ ಧರ್ಮ, ನೀತಿ ಮತ್ತು ತತ್ವಶಾಸ್ತ್ರವನ್ನು ನಿರೂಪಿಸಿದ್ದಾರೆ. ಇಂಡೋಲಾಜಿಕಲ್ ವಿಧಾನವು ಸಾಮಾಜಿಕ ಸಂಬಂಧಗಳ ಆಧಾರವಾಗಿ ಮತ್ತು ಧರ್ಮ, ನೈತಿಕತೆ ಮತ್ತು ತತ್ವಶಾಸ್ತ್ರದ ಆಧಾರವಾಗಿ ಸಾಮಾಜಿಕ ಸಂಘಟನೆಯ ಆಧಾರವಾಗಿ ವ್ಯಕ್ತಿಗಳಿಂದ ಸಂಪ್ರದಾಯಗಳು, ಗುಂಪುಗಳ ಪಾತ್ರವನ್ನು ಒತ್ತಿ ಹೇಳುತ್ತವೆ. ಇಂಡಾಲಜಿಯು ಜನರ ನಡವಳಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಜನರ ನಡವಳಿಕೆಯನ್ನು ಗಮನಾರ್ಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಫೌಕಾಲ್ಟ್ ಜೊತೆಗೆ ಭಾರತ ಶಾಸ್ತ್ರ ಮತ್ತು ಸಮಾಜ ಶಾಸ್ತ್ರದ ಸಂಶ್ಲೇಷಣೆಯಾಗಿ ಡುಮಾಂಟ್ ಏಕೆ ವಾದಿಸರು ಎಂಬುದನ್ನು ನಾವು ಈ ಘಟಕದಲ್ಲಿ ಚರ್ಚಿಸಿದ್ದೇವೆ. ಇಲ್ಲಿಗೆ ಇಂದಿನ ತರಗತಿ ಮುಗಿಯುತ್ತದೆ. ಎಲ್ಲರಿಗೂ ನಮಸ್ತೆ.